ನವೆಂಬರ್ 8ರಿಂದ ಡಿಸೆಂಬರ್ 30ರವರೆಗೆ ಅವಧಿಯನ್ನು ದೇಶದ ಜನರಲ್ಲಿ ಕೇಳಿದ್ದಂಥ ನರೇಂದ್ರ ಮೋದಿಯವರ 43ನೇ ಪ್ರಯಾಣ ಮುಗಿದಿದೆ. ಅದರ ಜೊತೆಗೆ ದೇಶದ ಜನತೆಯು ಅವರೊಂದಿಗೆ ಹೆಜ್ಜೆ ಹಾಕಿರುವ ಕಥೆಯೂ ಮುಗಿಯಿತು. ಆದರೆ ಮುಂದೆ ಉಳಿದಿರುವ ದಿನಗಳೇ ಅತ್ಯಂತ ಮಹತ್ವದ ದಿನಗಳಾಗಿ ಪರಿಣಮಿಸುವ ಸಾಧ್ಯತೆಗಳು ಇವೆ. ಈ ಎಲ್ಲ ಗೊಂದಲ ಅಥವಾ ವಿಚಿತ್ರವಾದ ವಾದ ವಿವಾದಗಳ ಮಧ್ಯೆಯೇ ಸಾಗಿ ಹೋಗಿರುವಂತಹ ನೋಟ್ಬಂದಿ ಕಾರ್ಯಕ್ರಮ ಮುಂದೇನಾಗುತ್ತೋ ಗೊತ್ತಿಲ್ಲ. ದೇಶದ ಅರ್ಥವ್ಯವಸ್ಥೆಯಲ್ಲಿರುವ 76ರಷ್ಟಿರುವ 500 ಹಾಗೂ 1,000 ರೂಪಾಯಿ ಮುಖಬೆಲೆಯ ನೋಟುಗಳು ಅಮಾನ್ಯೀಕರಣವಾದ ಆಯಿತು. ಇದರಿಂದ 43 ದಿನಗಳಿಂದ ಎಲ್ಲರೂ ಕಷ್ಟದಲ್ಲೇ ಇದ್ದಾರೆ. ಈಗ IT, ED ಹಾಗೂ CBI ದಾಳಿ, ಕಪ್ಪು ತಿಲಂಗಗಳು, ನೆಲಮಹಡಿ, ಟಾಯ್ಲೆಟ್, ಸೀಕ್ರೆಟ್ ಲಾಕರ್ ಎಲ್ಲ ಕಡೆ ಒಂಥರ ಗೆದ್ದಲು ಹುಳುಗಳಂತೆ ಹೊರಕ್ಕೆ ಬರ್ತಾ ಇದೆ ಒಂದೊಂದು ಕಡೆಯಿಂದ. ಆದರೆ ಇದು ಹೇಗೆ ಗೊತ್ತಾಗ್ತಾ ಇದೆ? ಇಲ್ಲಿಯವರೆಗೆ IT, ED, CBI ಇವರಿಗೆ ಕಣ್ಣು, ಕಿವಿ, ಬಾಯಿ, ಮೂಗು ಏನಾದ್ರು ಇತ್ತೋ ಇಲ್ಲವೋ? ಯಾಕಿದು ಅಂತಂದರೆ ಜನ ಕೇಳ್ತಾ ಇದ್ದರೆ ಅಸಲಿ ಅಂಶ ಹೀಗಿದೆಯಂತೆ. ಇದಕ್ಕೆಲ್ಲ ಸೀಕ್ರೆಟ್ ರೂವಾರಿಗಳೇ, ಏಜೆಂಟರು ನಮ್ಮ ದೇಶದ ಜನರೇ. ಯಾಕೆ ಅಂದರೆ ಜನ ಕೊಡುತ್ತಿರುವ ಮಾಹಿತಿಯನ್ನೇ ಹರಿದು ಹರಿದು ಹಾಗೇ ಕಳಿಸುತ್ತಿದ್ದಾರೆ. ದಾಳಿ ನಡೀತಿದೆಯಂತೆ. ಹೇಗೆ ಕಳಿಸ್ತಾ ಇದ್ದಾರೆ ಜನ ಅಂತಂದರೆ IT ಅಂದರೆ ಆದಾಯ ತೆರಿಗೆ, ED ಅಂದರೆ ಜಾರಿ ನಿರ್ದೇಶನಾಲಯ, CBI ದಾಳಿಗೆ ಜನನೇ ಕಾರಣ. ಅಂದರೆ ಕಪ್ಪು ಹಣದ ಬಗ್ಗೆ ಪ್ರಧಾನಿ ಸಚಿವಾಲಯಕ್ಕೆ ಜನರಿಂದಲೇ ಮಾಹಿತಿ ಹರಿದು ಹೋಗ್ತಾ ಇದೆ. ಫೋನ್, ಇಮೇಲ್ ಮೂಲಕ ಈ ಮಾಹಿತಿಗಳು ಬರ್ತಾ ಇದೆಯಂತೆ. ಪ್ರತಿನಿತ್ಯ ಕಚೇರಿಗೆ ಸುಮಾರು 15ರಿಂದ 20 ಕಾಲ್, ಇಲ್ಲಿ ಡ್ಯಾಶ್ ಇಲ್ಲಿಯವರೆಗೆ 600 ಕರೆಗಳು ಈ ರೀತಿ ಬಂದಿವೆ. ಜನರ ಮಾಹಿತಿ ಆಧರಿಸಿ ಪ್ರಧಾನಿ ಕಚೇರಿ ಆರಂಭಿಕವಾಗಿ ಎಲ್ಲ ಸರಿ ಇದೆ ಅನಿಸಿದ್ರೆ, ಅನುಮಾನ ಬಂದರೆ ಅದನ್ನು ಇವರುಗಳಿಗೆ ರವಾನೆ ಮಾಡ್ತಿದ್ದಾರಂತೆ. ಈ ಪೈಕಿ ಬಹಳ ವಿಚಿತ್ರ ಅಂದರೆ ಮಾಹಿತಿಯ 80ರಷ್ಟು ದಾಳಿ ಸಕ್ಸಸ್ ಆಗ್ತಿದೆಯಂತೆ. ಇನ್ನು ಹಳೆ ನೋಟಿಗೆ ಡಿಸೆಂಬರ್ 30 ಡೆಡ್ ಲೈನ್. ಆದರೂ ದೇಶಾದ್ಯಂತ ಬಗದಷ್ಟು ಕಪ್ಪು ಹಣ ಸಿಗ್ತಾನೆ ಇದೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ನಡೆದಿರುವಂತಹ ದಾಳಿಯ ಅಂಶಗಳನ್ನ ನೋಡಿದ್ರೆ ನೀವು ನಿಜಕ್ಕೂ ಬೆಚ್ಚಿ ಬೀಳ್ತೀರಾ. ಇದರಲ್ಲಿ ಸಂಸದರು ಕೂಡ ಇದ್ದಾರೆ. ಹಾಗಾದ್ರೆ ಈ IT ದಾಳಿಯ ಡೀಟೇಲ್ಸ್ ಇಲ್ಲಿದೆ ನೋಡಿ. ಯಾರೂ ಬೆಚ್ಚಿ ಬೀಳುವುದಿಲ್ಲ. ಈ ದೇಶದಲ್ಲಿ ಬೆಚ್ಚಿ ಬೀಳುವಂತಹ ಎಲ್ಲ ಘಟನಾವಳಿಗಳು ಮುಗಿದು ಹೋಗ್ತಾ ಇರೋ ಕಾಣಿಸ್ತಾ ಇದೆ. ಹಾಗಾಗಿ ಏನಿದ್ರು ನಿಮಗೊಂದು ಮಾಹಿತಿ. 20ಕ್ಕೂ ಹೆಚ್ಚು ಕಡೆ ಏಕಕಾಲಕ್ಕೆ ಆದಾಯ ತೆರಿಗೆ ಇಲಾಖೆ ದಾಳಿಯನ್ನು ಮಾಡಿದೆ. ಈ ದಾಳಿಯಲ್ಲಿ ರಾಜಕಾರಣಿಗಳು, ಅಧಿಕಾರಿಗಳು, ಗುತ್ತಿಗೆದಾರರು, ರಿಯಲ್ ಎಸ್ಟೇಟ್ ವ್ಯವಹಾರದವರು, ಚಿನ್ನದ ವ್ಯಾಪಾರಿಗಳ ಮನೆ ಹಾಗೂ ಕಚೇರಿಗಳು ಸೇರಿವೆ. ಲಿಸ್ಟ್ನಲ್ಲಿ ರಾಜ್ಯದ ಹಾಲಿ ಸಂಸದರು ಹಾಗೂ ಹೊರರಾಜ್ಯದ ಸಂಸದರು ಇದ್ದಾರೆ ಎನ್ನಲಾಗಿದೆ. ಮತ್ತೆ ಇದು ಗಾಳಿಪಟವೋ ಅಲ್ಲವೋ ನಮಗೆ ಗೊತ್ತಿಲ್ಲ. ಸಿಕ್ಕಿಬಿದ್ದವರು ಯಾರು ಅನ್ನೋದು ಮಾತ್ರ ಯಾವ ಹೆಸರು ಬಹಿರಂಗವಾಗಿಲ್ಲ. ಡ್ರೈವರ್, ಚಾಲಕರ ಪತ್ನಿಯರು, ಹಾಲು ಮಾರುವವರು, ಮನೆಗೆಲಸದವರ ಹೆಸರಲ್ಲಿ ಬಂಗಾರ ಖರೀದಿ ಮಾಡಿದ್ದಾರೆ. ಖರೀದಿ ಮಾಡಿ ಇಟ್ಟುಕೊಂಡವರು ದಯವಿಟ್ಟು ನಿಮ್ಮ ಕೈಗೆ ಸಿಕ್ಕಿದ್ರೆ ಕೊಡಬೇಡಿ ವಾಪಸ್. ಉಳುವವನೇ ಒಡೆಯ ಭೂಮಿ ಅಂದಂಗೆ ಚಿನ್ನವಿರುವವರೇ ಚಿನ್ನದ ಮಾಲೀಕರು ಅಂತ ಎತ್ತಿಟ್ಕೊಂಡು ಮನೆಗೆ ಹೋಗಿ. ಪ್ರತಿಷ್ಠಿತ ಜ್ಯುವೆಲರಿ ಅಂದರೆ ಚಿನ್ನಾಭರಣ ಅಂಗಡಿಗಳಲ್ಲಿ ಈ ಚಿನ್ನವಾದ ಕಪ್ಪು ಹಣ ಖರೀದಿಯಾಗಿದೆ. ದುಪ್ಪಟ್ಟು ಹಣ ನೀಡಿ ಕೆಲವೆಡೆ ಸಂಸದರು ಹಣ ಚಿನ್ನ ಖರೀದಿಸಿದ್ದಾರೆ ಅಂತಿದ್ದಾರೆ. ಯಾರೋ ಗೊತ್ತಿಲ್ಲ. ಪುರಾವೆ ಸಿಗದಂತೆ ಈಗ ಕೆಲವು ಚಿನ್ನಾಭರಣಗಳ ಅಂಗಡಿಗಳ CCTV ದೃಶ್ಯಗಳೇ ನಾಪತ್ತೆಯಾಗಿವೆಯಂತೆ. ಆದರೆ IT ಅಂದರೆ ಆದಾಯ ತೆರಿಗೆ ಇಲಾಖೆ ಈ ದೃಶ್ಯಾವಳಿಗಳನ್ನು ಪಡೆದುಕೊಳ್ಳಲು ತಂತ್ರಜ್ಞಾನದ ಮೊರೆ ಹೋಗಿವೆ. ಈ ಮಧ್ಯೆ ಒಂದು ಗೋಪಾಲನ್ ಮಾಲ್ ಹಾಗೂ ಇನ್ನಿತರ ಮಾಲ್ಗಳ ಕೆಲವು ಮೇಲೆ ದಾಳಿಯನ್ನು ಕೂಡ ಮಾಡಲಾಗಿದೆ. ಸರ್, ಈಗ ದೇಶಾದ್ಯಂತ ಏನು ದಾಳಿಗಳು ನಡೀತಾ ಇದೆ ಅದು ಪ್ರಧಾನಿ ಕಚೇರಿಯಿಂದಲೇ ಸುಳಿವು ಹೋಗ್ತಾ ಇದೆ. ಹಾಗಾದ್ರೆ ಈಗ ಸಿಗ್ತಾ ಇರುವಂತಹ ಹಣ ಏನಿದೆ ಸರ್, ಅಂದ್ರೆ ಹೊಸ ನೋಟುಗಳು ಏನ್ ಸಿಗ್ತಾ ಇದೆ ಅದಕ್ಕೆ ಬಗಿತಾ ಇದ್ದಾರಾ ಅಥವಾ ಅಕ್ರಮವಾಗಿ ಆಸ್ತಿ ಸಂಪಾದನೆ? ಎರಡೂ ಇರ್ಬೋದು. ಅಂದ್ರೆ ಸದ್ಯದ ಪರಿಸ್ಥಿತಿಗೆ ನಮಗೆ ಅಕ್ರಮವಾಗಿ ಈ 2,000 ಹೊಸ ಹೇಳಕ್ ಬರಲ್ಲ. ಹೊಸ ನೋಟಿಗಾಗಿ ಹೋಗಿ ಹಳೆಯ ನೋಟು ಸಿಕ್ಕಿ ಹಾಕಿಕೊಂಡು ಅದರ ಜೊತೆ ಉಪ್ಪಿನಕಾಯಿ ಅಥವಾ ಮೇನ್ ಊಟದ ರೀತಿ ಬೇನಾಮಿ ಆಸ್ತಿಗಳು ಸಿಗಬಹುದು. ಹೊಸ ನೋಟು ಮತ್ತೆ ಹಳೆ ನೋಟೇ ಉಪ್ಪಿನಕಾಯಿ ಆಗ್ಬೋದು, ಬೇನಾಮಿ ಆಸ್ತಿನೇ ಫುಲ್ ಮೀಲ್ ಆಗ್ಬೋದು, ಗೊತ್ತಿಲ್ಲ. ಜನ ಕೊಡುತ್ತಿರುವ ಮಾಹಿತಿಯಿಂದನೇ 80% ಸಕ್ಸಸ್ ಆಗ್ತಾ ಇದೆ ಅಂದ್ರೆ ನಾನು ಈಗಲೂ ಜನಕ್ಕೆ ಹೇಳ್ತೀನಿ ಇನ್ನೊಂದು ಸರ್ತಿ, ಇನ್ನೂ ಒಂದು ವಾರ 8 ದಿನ 10 ದಿನ ಟೈಮ್ ಇದೆ. ಯಾರ್ಯಾರು ಅದರಲ್ಲೂ ಗಾರೆ ಕೆಲಸ ಮಾಡಿರೋರು ಮತ್ತೆ ಕಾರ್ಪೆಂಟರ್ಗಳು, ನೀವಿಬ್ಬರೂ ನಿಮಗೆ ಕನ್ನಡ ಬರೋದಾದ್ರೆ ಅಥವಾ ನೀವು ಕನ್ನಡ ಬರೋರು ಯಾರು ನಿಮ್ಗೆ ಪರಿಚಯ ಇದ್ರೆ ಹೇಳಿ. ಯಾರ್ಯಾರ ಮನೇಲಿ ಹಿಂಗೆ ಮಾಡಿಸ್ಕೊಂಡಿದ್ದಾರೆ ಆ ಮಾಹಿತಿ ಕೊಡಿ, ಹೇಳ್ತೀನಿ. ಅನುಭವಿಸ್ಬೇಕು, ಯಾರು ಮಾಡಿಸ್ಕೋಬೇಕಲ್ಲ, ಹೇಳ್ಬೇಕು ಅದನ್ನ. 80% ಜನ ಕೊಡ್ತಿರೋದು ಸಕ್ಸಸ್ ಆಗ್ತಿದೆ ಅನ್ನೋದು ನಿಜ ಆಗಿದ್ರೆ, ಐ ಡೋಂಟ್ ನೋ, ಆಗಿದ್ದರೆ ಗ್ರೇಟ್. ಜನ, ನಮ್ಮ ಜನ ಕೊಡಬೇಕು,
ಕೊಟ್ಟು ಬಲಿ ಹಾಕ್ಬೇಕು ಇವ್ರುಗಳಿಗೆ, ಆವಾಗಲೇ ಸರಿ ಇದೆ ಇದು ಮಾಹಿತಿ. ಅಂದರೆ ಭಾಳ ವಿಚಿತ್ರ. ಜನರಿಗೆ ಗೊತ್ತಾಗುತ್ತೆ, ಪ್ರಧಾನಿ ಕಚೇರಿಗೆ ಹೋಗುತ್ತೆ, ID, ED, PD, WD, XID, HYD ಎಲ್ಲ ಅದೇನೇನೋ ಬರ್ತಾರೆ, ಯಾರಿಗೂ ಗೊತ್ತಾಗಲ್ಲ. ಅಂದರೆ ಹಿಂಗೆ ನಾನು ನಿನ್ನೆ ಹೇಳ್ದಂಗೆ ಯಾವ ಮಟ್ಟಕ್ಕೆ ಹೋಗಿದೆ ನೋಡಿ ಅನ್ನೋದು ವ್ಯವಸ್ಥೆಯನ್ನು. ನೋಟು ಬ್ಯಾನ್ ಆಗಿದ್ದರ ಲಾಭ ನಷ್ಟಗಳು ಗೊತ್ತಾಗೇ ಆಗತ್ತೆ, ಗೊತ್ತಾಗಬೇಕು. ಈ ಪ್ರಧಾನಮಂತ್ರಿ ಎಲ್ಲ ಇನ್ನೊಬ್ರು ಉತ್ತರ ಕೊಡಬೇಕು ಈ ದೇಶಕ್ಕೆ. ಅದು ಬರುತ್ತೆ ಯಾವತ್ತೋ ಒಂದಿನ. ಅಂದರೆ ಅವರ ಉತ್ತರದಾಯಿತ್ವದ ಸಮಯ ದೂರ ಇರಲ್ಲ, ಉತ್ತರ ಕೊಡಲೇಬೇಕು. ಇವತ್ತು ಉಗೆ ಉಗೆ ಜೈ ಜೈ ಅಂತಿರೋರಿಗೆ ಅವತ್ತು ಉತ್ತರ ಕೊಡಬೇಕಾದಾಗಲೂ ಅಷ್ಟೇ ಕಷ್ಟ ಆಗಬೇಕದು. ಅದಾಗತ್ತೆ, ಕೇಳ್ತೀವಿ ಪ್ರಶ್ನೆ, ಜನನೂ ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಆದರೆ ಒಂದು ವೇಳೆ ಈ ಬ್ಯಾನ್ ಆಗಲಿಲ್ಲ ಅಂತ ಇಟ್ಕೊಳ್ಳೋಣ ಸುಮ್ಮನೆ, ಉದಾಹರಣೆಗೆ ಈ ಕೆಲಸ ನಡೀತಿತ್ತಾ? ಅಟ್ಲೀಸ್ಟ್ ಇಷ್ಟಾರು ನಡೀತಿದೆಯಾ? ಈಗ ಏನೂ ನಡೆಯದ ಸಂದರ್ಭದಲ್ಲಿ ಏನಾದರೂ ನಡೆದರೆ ಸರಿ ಅನ್ಕೋಬಾರ್ದ ನಾನು? ಅಲ್ಲ ಸರ್, ಇದಕ್ಕೆ ಯಾರು ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ. ಇದಕ್ಕೂ ವಿರೋಧ ರೇಡ್ ವಿರೋಧ ಯಾರು ವ್ಯಕ್ತಪಡಿಸ್ತಾರೆ? ಬರೀ ರೈಡೇ ಮಾಡಕ್ ಆಗ್ಬೇಕಲ್ಲ. ಇಷ್ಟ ದಿನ ಯಾಕೆ ಜನ ಕೊಡ್ತಿರ್ಲಿಲ್ಲ ಮಾಹಿತಿ? ಹಂಗಾರೆ ಈಗ ಯಾಕೆ ಕೊಡ್ತಿದ್ದೀರಿ? ಅಂದ್ರೆ ಜನಕ್ಕೆ ಪರಿಗಣಿಸ್ತಿರ್ಲಿಲ್ಲ. ಐ ಡೋಂಟ್ ನೋ ಹಂಗಲ್ಲ ಆಗಿರಲ್ಲ ಅದು. ಮೋಸ್ಟ್ಲಿ ಅದ ಪರಿಗಣಿಸ್ತಿಲ್ವೋ. ಇದು ಒಂದು ರೀತಿ ಒಂದು ವರ್ಗದ ಜನರಲ್ಲಿ ಒಂದು ಆಕ್ರೋಶ ಮಡುಗಟ್ಟಿದ್ದು ಹೊರಕ್ಕೆ ಬಂದಿದೆ. ಆದ್ರೆ ಈ ಆಕ್ರೋಶ ಈ ಸಮಸ್ಯೆಯನ್ನು ತಂದವ್ರ ಮೇಲೆ ತಿರುಗೋದಕ್ಕೆ ಮೊದಲು ಅವ್ರು ಎಚ್ಚೆತ್ಕೋಬೇಕು. ಅದು ನರೇಂದ್ರ ಮೋದಿ ಅಂಡ್ ಅವ್ರ ಮಿಸ್ಟರ್ ಟೀಮ್, ಅದು ಅವ್ರು ಎಚ್ಚೆತ್ಕೋಬೇಕು. ಜನಕ್ಕೆ ಆ ಕೋಪ ಒಳಗಿದ್ದು ಹೊರಕ್ಕೆ ಬಂದಿರೋದು ಇದು. ಈಗ ನಮಗೂ ಕಾಗದ ಬರ್ತಿದೆ, ಬಾಳ ನನಗೂ ಬರುತ್ತೆ ಕಾಗದ. ಆಫೀಸ್ಗೂ ಬರ್ತಾರೆ ಸರ್, ನಾನು ಸೀಕ್ರೆಟ್ ಆಗಿ ಹೇಳ್ತೀನಿ ಅನ್ನೋರು ನಾನು ಮೀಟ್ ಮಾಡಿಲ್ಲ, ಬಟ್ ನನಗೂ ಕಾಗದ ಬರುತ್ತೆ. ಈಗ ನಾನೇನ್ ಮಾಡ್ತಾ ಇದ್ದೀನಿ, ಆ ಕಾಗದನೆಲ್ಲ ಸ್ಕ್ಯಾನ್ ಮಾಡ್ಬಿಟ್ಟು ಯಾವ್ದು ಇವ್ರು ಹೇಳ್ತಾ ಇದಾರಲ್ಲ ಇಮೇಲ್, ಅದಕ್ಕೆ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಜನ ನನಗೆ ಕಳಿಸಿದ್ರೆ ಯಾಕೆ ಜನ ನಮಗ್ ಕಳಿಸ್ತಾರಲ್ಲ, ಏನೋ ಕಳಿಸಿರ್ಬೋದು ನಮ್ಗೊಂದು ಇರ್ಲಿ ಅಂತ. ಕೆಲವೊಂದು ಕಾಪಿ ಹಾಕಿರ್ತಾರೆ, ನಾ ಕಾಪಿ ಹಾಕಿದ್ದನ್ನು ಕಳಿಸಲ್ಲ. ಬಟ್ ಆ ಕಾಪಿ ಹಾಕದೆ ನನಗೆ ಡೈರೆಕ್ಟ್ ಆಗಿ ಬರ್ದಿದ್ದೀನಿ, ನಾನು ಸ್ಕ್ಯಾನ್ ಮಾಡಿ ಕಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಇದು ಅಲ್ಲೇ ಸತ್ತೋಗ್ಬಿಟ್ಟು ಕಸದ್ಬಿಟ್ಟಿಗೆ ಹೋಗ್ಬಾರ್ದು. ಯಾರು ಗೊತ್ತು ಯಾವ ಹೊತ್ತದಲ್ಲಿ ಯಾವ ಹಾವಿದೆಯೋ. ಕೆಲವುದ್ರಲ್ಲೆಲ್ಲ ಏನೇನ್ ಡೀಟೇಲ್ ಬರೀತಾರೆ ಅಂತಂದ್ರೆ ಅದ್ಯಾವುದೋ ಗೋಡೆ, ಅದ್ಯಾವುದೋ ಅದ್ರ ಒಳಗಡೆ ಅಂತೆಲ್ಲ ಬರ್ದಿರ್ತಾರೆ ಪಾಪ ಜನ. ನೀವು ಬಡ್ದಾಕಿ ಹೇಳ್ತೀವಿ ಅಂತ ಬರೀತಾರೆ. ಅಂದ್ರೆ ಜನಕ್ಕೆ ಅದೊಂದು ಫ್ಲಾಶ್ ಸಿಕ್ಕಿದೆ, ಒಂದು ಪಾಯಿಂಟ್ ಸಿಕ್ಕಿದೆ, ಏನೋ ಒಂದು ರೆಸ್ಪಾಂಡ್ ಮಾಡಬೇಕು ಅಂತ ಮಾಡ್ತಿದ್ದಾರೆ. ಮಾಡ್ಲಿ ಬಿಡಿ, ಒಳ್ಳೇದು, ನಮ್ಗೆ ಹೋಗ್ಬೇಕು. ಸರ್, ಇವತ್ತು ನಡೆದಂತಹ ರೈಡ್ ಅಲ್ಲಿ ಸಂಸದರು, ಹೊರ ರಾಜ್ಯದ ಸಂಸದರು, ಆದ್ರೆ ಡೀಟೇಲ್ಸ್ ಇಲ್ಲ ಯಾರವರು ಅನ್ನೋದು. ವಿ ಕ್ಯಾನಾಟ್ ಮೇಕ್ ದಿಸ್ ಅಲಿಗೇಷನ್. ಹೆಸರು ಬಹಿರಂಗವಾದ್ರೆ ಲೆಟ್ ಅಸ್ ಡಿಸ್ಕಸ್ ಇಟ್. ಅಲ್ಲಿಯವರೆಗೆ ಸುಮ್ಮನೆ ಜನರಲೈಸ್ ಮಾಡ್ಕೊಂಡು ಇವರೆಲ್ಲ ಯಾರ ಸಂಸದರು, ಎಲ್ಲ ಶಾಸಕರು, ಎಲ್ಲ ಮಂತ್ರಿಗಳು ಅಂತ ಹೇಳೋದು ಸರಿನೂ ಅಲ್ಲ. ನನ್ನ ಪ್ರಕಾರ ಇಟ್ಸ್ ನಾಟ್ ಫೇರ್ ಅದು. ಹಂಗಾಗಿ ಲೆಟ್ ಅಸ್ ಲೀವ್ ಇಟ್. ಅಲ್ಲ, ಅದರಲ್ಲೂ ಕೂಡ ಯಾವ ಪಕ್ಷದವರು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ವೇ. ನಂಗೆ ಗೊತ್ತಿಲ್ದಿದ್ದಾಗ ನಾನು ಯಾಕೆ ಹೇಳಲಿ? ಐ ಡೋಂಟ್ ನೋ. ನಮಗೆ ಗೊತ್ತಾದ್ರೆ ಹೇಳಬೇಕಪ್ಪ, ಗೊತ್ತಾಗ್ದಿದ್ರೆ ಯಾಕೆ ಹೇಳ್ಬೇಕು ನಾವು? ಈಗ ಉದಾಹರಣೆಗೆ ಇವತ್ತೊಂದು ಪ್ರಕರಣ ನಮ್ಮ ಗಮನಕ್ಕೆ ತಂದ್ರಪ್ಪ. ಯಾವುದೋ ಚಿನ್ನಾಭರಣದ ಅಂಗಡಿಯಲ್ಲಿ ಕೆಲಸ ಮಾಡುವಂತಹ ಇಬ್ಬರು ನೌಕರರು ಅವರ ಹೆಂಡತಿಯ ಹೆಸರಿನಲ್ಲಿ ಅದರ ಮಾಲೀಕರು ತಗೊಂಡು ಹೋಗ್ಬಿಟ್ಟು ಅವ್ರ ಅಕೌಂಟ್ ಒಳಗೆ ಒಂದು 2.5 ಲಕ್ಷ ರೂಪಾಯಿ ಹಾಕ್ಬಿಟ್ಟಿದಾರಂತೆ. ಈಗ ಬ್ಯಾಂಕಿಂದ ನೋಟಿಸ್ ಬಂದ್ಬಿಟ್ಟಿದೆ ಅವ್ರ ಪಾಪ. ಅವ್ರು ನೋಟಿಸ್ ಕೊಟ್ಟಿದ್ದಾರೆ ಈಗ ಬ್ಯಾಂಕಿಂದ, ಬಂದು ಎಕ್ಸ್ಪ್ಲನೇಷನ್ ಕೊಡಿ, ಇದು ಎಲ್ಲಿಂದ ಬಂತು ನಿಮ್ಗೆ ದುಡ್ಡು ಅಂತ. ಅವರು ಏನು ಮಾಡೋದು ಸಾರ್ ಅಂತ ಬಿಟ್ಟು ಓನರ್ನ ಹೋಗಿ ಕೇಳಿದ್ರೆ, ನನಗೂ ಅದಕ್ಕೂ ಏನು ಗೊತ್ತಿಲ್ಲಪ್ಪ, ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ಅಂದ್ಬಿಟ್ರಂತೀಗ ಅವರು. ಈಗೇನು ಮಾಡೋದು ಅಂತ ಗೋಳಾಡ್ಕೊಂಡು ಬಂದರು. ಅದಕ್ಕೆ ಅವತ್ತಿಂದನೂ ಹೇಳ್ತಾ ಇದ್ದಿದ್ದು, ಕಂಡು ಅವ್ರ ಕೈಲಿ ಇಸ್ಕೊಂಡು ಕಾಸನ್ನು ಹಾಕಬೇಡಿ ನಿಮ್ಮ ಅಕೌಂಟ್ ಒಳಕ್ಕೆ. ನಾಳೆ ನಿಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗ ಇವ್ರು ಕೈ ಎತ್ಬಿಟ್ಟು ಹೋಗ್ತಾರೆ, ಅವ್ರು ನಡುನೂರಿನಲ್ಲಿ ಕೈ ಬಿಟ್ಬಿಟ್ಟು ಅಂತ. ಇವತ್ತು ಹಿಂಗಾಗಿದೆ. ಈಗಲೂ ಹೇಳ್ತೀನಿ, ಆ ಥರ ಹಾಕಿರೋರು ಯು ಹ್ಯಾವ್ ಟು ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್. ಬಿಕಾಸ್ ಅದರ ಆದಾಯದ ಮೂಲ ಬಂದೇ ಬರುತ್ತೆ ಪ್ರಶ್ನೆ. ಒಂದು. ಎರಡನೇದು, ಈಗ ಜನ ಬಯಸುತ್ತಿರುವ ಉತ್ತರ ದಾಳಿನೂ ಅಲ್ಲ, ಅಥವಾ ನೋಟ್ 4 ದಿನ ತಡ ಆದರೂ ಅಲ್ಲ. ನಾನು ಹೇಳ್ತೀನಿ, ಬೇಕಾರೆ ನಮ್ಮ ಜನಕ್ಕೆ ಬೇಕಾದ್ರೆ ಇನ್ನೊಂದು ಸರಿ ಕನ್ವಿನ್ಸ್ ಮಾಡೋಣ, ಇನ್ನೊಂದು 4 ದಿನ ತಡ ಆಗತ್ತೀರಿ ಅಂತ ಬೇಕಾರೆ ಕನ್ವಿನ್ಸ್ ಮಾಡೋಣ, ನೋ ಪ್ರಾಬ್ಲಮ್. ಆದರೆ IT, CBI, ಅದನ್ನು ED, PD ಅನ್ಕೊಂಡು ದಾಳಿ ಮಾಡ್ತಿದ್ದೀರಲ್ಲ, ಈ ದೇಶದಲ್ಲಿ ಈ ಅವಧಿನಲ್ಲಿ, ಈ ನವೆಂಬರ್ 8ರಿಂದ 30 ಒಳಗೆ ಆಗಿರೋ ಅವಧಿ ಸಾಕು ನಮಗೆ. 60 ವರ್ಷ ಬಿಟ್ಬಿಡೋಣ. ಎತ್ತದ ತಕ್ಷಣ ಕಾಂಗ್ರೆಸ್ನವ್ರು ಏನ್ರಿ ಮಾಡ್ತಾ ಇದ್ರಿ ಅಂತಾರೆ ಬಿಜೆಪಿನವರು. ದೇಶನ ಹಾಳು ಮಾಡಿ ಬಂದಿದ್ದವರು ನಮಗೆ ಹೇಳ್ತೀರಾ ಅಂತಾರೆ. ಹಾಗಾಗಿ ಕೇಳದೆ ಬೇಡ, ಸವಾಸನೆ ಬೇಡ ನಮಗೆ. ನವೆಂಬರ್ 8ರಿಂದ ಈ 30ರವರೆಗೆ ಸಿಕ್ಕಾಕೊಂಡಿರೋ ಕೆರೆ ಮೀನುಗಳು, ಹೊಳೆ ಮೀನುಗಳು, ಸಮುದ್ರದ ಮೀನುಗಳು, ತಿಮಿಂಗಿಲಗಳು, ಮೊಸಳೆಗಳು, ಹಂದಿಗಳು, ಇವೆಲ್ಲ ಇವೆಯಲ್ಲ. ಹಂದಿಗಳು ಅದೇ ತಾನೆ, ಕಂಡ್ಕೊಂಡಿದ್ದೆಲ್ಲ ತಿನ್ಕೊಂಡು ಹೋಗೋವೆ ತಾನೆ ಹಂದಿಗಳು. ಅವಾಗ ರಸ್ತೆ ಬದಿನಲ್ಲಿ ಚರಂಡಿ ಪರಂಡಿ ನೋಡಿದ್ರೆ ಕಂಡ್ಕೊಂಡಿದ್ದೆಲ್ಲ ತಿನ್ನತ್ತವಲ್ಲ, ಈಗ ತಿಂದವು ಅವು ಅದೇ ಹಂದಿಗಳೇ. ಜನರ ದುಡ್ಡನ್ನ ಚರಂಡಿಯಲ್ಲಿ ಬಿದ್ದಿರೋಂತಹ ರೀತಿ ತಿಂದಿರೋರು ಹಂದಿಗಳೇ, ಯಾವ ಅನುಮಾನನೂ ಇಲ್ಲ. ಈ ಪೈಕಿ ಎಷ್ಟು ಈ ಗಿರಾಕಿಗಳು ಯಾವ ಸಿಗಾಕೊಂಡಿವೆ ಈಗ 8ರಿಂದ 30 ಒಳಗಡೆ,
ಇವ್ರಿಗೆ ಏನಾಯಿತು ಅನ್ನೋದು ಒಂದು ವಸ್ತುನಿಷ್ಠ ವರದಿ ಒಂದು ಈ ದೇಶದ ಜನಕ್ಕೆ 6 ತಿಂಗಳಲ್ಲಿ ಸಿಗಬೇಕು. ಏನು ಶಿಕ್ಷೆ ಆಗತ್ತೆ ಇವ್ರಿಗೇನು? ಇಲ್ದಿದ್ರೆ ಈ ಇಡೀ ದಾಳಿಯ ನಡವಳಿಕೆ ಏನಿದೆ ಇದು ಮಗದೊಂದು ಡ್ರಾಮಾ ಆಗಿ ಮುಗಿದೋಗುತ್ತೆ, ಕೇವಲ ಪ್ರಚಾರವಾಗಿ ನಿಂತೋಗ್ಬಿಡುತ್ತೆ. ಇಲ್ಲಿವರೆಗೂ ಆಗಿರೋದು ಅದೇನೆ. ದಾಳಿಗಳಾಗತ್ವೆ, ಮನೆಯಲ್ಲಿ ಕೋಟಿ ನೋಡಿ ನೋಟು ಅಂತ ಟೇಬಲ್ ಮೇಲೆ ಇಟ್ಟು ನಮಗೆ ಇಟ್ಟಿದ್ದೆ, ನಾವು ತೋರಿಸಿದ್ದೆ, ಪೇಪರ್ನವ್ರು ಹಾಕಿದ್ದೆ ಚಾಪ. ಆಮೇಲೆ 3 ವರ್ಷ ಬಿಟ್ಕೊಂಡು ನೋಡಿದ್ರೆ ಕುಲಾಸ್ ಕೇಸ್ ಕುಲಾಸ್. ಸೊ ಹಾಗಾಗಿ ಈ ಕೇಂದ್ರ ಸರ್ಕಾರಕ್ಕೆ ಇದರಲ್ಲಿ ಗಂಭೀರತೆ ಇದ್ದರೆ ಈ ಅವಧಿಯಲ್ಲಿ ಸಿಕ್ಕಾಕೊಂಡಿರೋ ಮೀನುಗಳು ಯಾವ್ಯಾವ, ಮೀನುಗಳು ಯಾವ್ಯಾವ, ಇವಕ್ಕೆ ಏನಾಯಿತು ಶಿಕ್ಷೆ ಅನ್ನೋದು ದೇಶದ ಜನಕ್ಕೆ ಗೊತ್ತಾದರೆ ನಿಮ್ಮ ದಾಳಿಗಳ ಮೇಲೆ ನಂಬಿಕೆ, ವಿಶ್ವಾಸ ಮತ್ತು ಗೌರವ ಬರುತ್ತೆ. ಇಲ್ಲದ್ರೆ ಇನ್ನೊಂದು ಡ್ರಾಮಾ, ಇನ್ನೊಂದು ಆಟ. ಇವತ್ತು ಯಾರೋ ಆದಾಯ ತೆರಿಗೆ ಇಲಾಖೆ ಬಗ್ಗೆ ತಿಳ್ಕೊಂಡಿರೋರು ಹೇಳ್ತಿದ್ರು, ಏನಾಗುತ್ತೆ ಅಪ್ ಟು 50% ಫೈನ್ ಹಾಕಿಸ್ಬಿಟ್ಟು ಕಟ್ಟಿಸ್ಕೊಳ್ಳಿ ಬಿಡಿ ಅಂತಂದ್ರು. ಅದ್ರ ಅರ್ಥ ಏನ್ರಿ? ಇನ್ಮೇಲಿಂದ ಹಂದಿಗಳ ತರ ತಿನ್ನೋವು ನೀವು 2 ಬಕೆಟ್ ತಿನ್ನಬೇಡಿ, ತಿನ್ನೋವಾಗ 4 ಬಕೆಟ್ ತಿನ್ಕೊಂಬಿಡಿ. ಯಾಕಂದ್ರೆ ನನ್ನ ಟಾರ್ಗೆಟ್ 2 ಬಕೆಟ್ ಇತ್ತು ತಿನ್ನೋದು, ಕಸಾನ ಗಲೀಜನ್ನ ತಿನ್ನೋದು 2 ಬಕೆಟ್ ಇತ್ತಲ್ಲ. ಆ 2 ಬಕೆಟ್ ತಿಂದುಬಿಟ್ರೆ 1 ಬಕೆಟ್ ಕಿತ್ಕೊಂಡು 1 ಬಕೆಟೇ ಕೊಡ್ತಾರೆ, ನಿಮ್ಮ ಟಾರ್ಗೆಟ್ ಬಿದ್ದೋಗ್ಬಿಡುತ್ತೆ. ಹಾಗಾಗಿ ಇನ್ಮೇಲೆ ತಿನ್ನೋದಾದ್ರೆ 4 ಬಕೆಟ್ ತಿನ್ನಿ, ಆಗ 2 ಬಕೆಟ್ ಕಿತ್ಕೋತಾರೆ, 2 ಬಕೆಟ್ ನಿಮ್ಗೆ ಉಳ್ಕೊಳ್ಳುತ್ತೆ ಅಂತನ ಅರ್ಥ. ಇದನ್ನ ಕೇಳಿಸ್ಕೋಬೇಕಾಗಿ ದೇಶದ ಜನ. ಇದಾ ಕಪ್ಪು ಹಣ, ಕಳ್ಳರು, ದಗಾಕೋರರಿಗೆ ಸಿಕ್ಕುವಂಥದ್ದು. ಹಾಗಾಗಿ ಇದು ಏನು ಸಿಕ್ಕತ್ತೆ ಅನ್ನೋದು ನವೆಂಬರ್ 8ರಿಂದ 30ರವರೆಗಿನ ಒಂದು ಪಟ್ಟಿ ಪ್ರಕಟ ಆಗಲಿ. ಹೆಸರು ಬೇಡ ನಮಗೆ, ಬೇಕಾದ್ರೆ ನೀವು ಹೆಸರು ಕೊಡದೆ ಕೇಸ್ಗಳು ಎಷ್ಟಾಯಿತು, ಯಾವ ಕೇಸಲ್ಲಿ ಶಿಕ್ಷೆ ಆದವರ ಹೆಸರನ್ನು ಕೊಡ್ರಪ್ಪ ಸಾಕು, ಆಗದೆ ಇದ್ದವ್ರದ್ದು ಬಿಟ್ಬಿಡ್ರಪ್ಪ. ಇಲ್ದಿದ್ರೆ ಇದು ಇನ್ನೊಂದು ಡ್ರಾಮಾ. ಯಾರಿವತ್ತು ದಾಳಿಗಾಗಿದ್ದಾರೆ ಅಂತ ನೀವು ಟಿವಿನಲ್ಲಿ ತೋರಿಸ್ತಿರೋ, ಪೇಪರಲ್ಲಿ ಬರೀತಿದ್ದೀರೋ ಅಥವಾ ಮತ್ತೊಂದು ಮಾಡ್ತಿದ್ದೀರೋ, 6 ತಿಂಗಳಲ್ಲೋ 1 ವರ್ಷದಲ್ಲೋ ಜಮ್ ಅಂತ ಅದೇ ಪೋರ್ಷೆ, ಅದೇನೋ ಡಂಬೋರ್ಗಿನಿ ಯಾವುದೋ ಒಂದು ಕಾರಲ್ಲಿ ಜೈ ಅಂತ ನಮ್ಮ ಮುಂದೆನೇ ಹೋಗ್ತಾರೆ. ಸಕ್ರಮವಾಗಿದ್ರು ಹೋಗ್ತಾರೆ. ಅದಕ್ಕೆ ಕೇಳಿದ್ದು ನಾನು, ಹಾಗಿದ್ರೆ ಈಗಿನ ಕತೆ ಏನು ಅಂತ ನಮ್ಗೆ ಗೊತ್ತಾಗಬೇಕು. ಸರಿ, ಅಕ್ರಮ ಸಕ್ರಮ ಯಾರದ್ದು ಏನಿಲ್ಲ ಅನ್ನೋ ಸತ್ಯಾಂಶ ಈ ತಿಂಗಳದ್ದು ಹೊರಗೆ ಬರಬೇಕು. ಹೇಗೆ ಪ್ರತಿಯೊಂದಕ್ಕೂ ಲೆಕ್ಕ ಕೊಡಿ ಅಂತಾರೋ ಮೋದಿ, ಇದಕ್ಕೂ ಲೆಕ್ಕ ಕೊಡಬೇಕು ಅವ್ರ ದೇಶಕ್ಕೆ. ಸರ್, ಈಗ ನಡೀತಾ ಇರುವಂತಹ ದಾಳಿಗಳನ್ನ ಎಲ್ಲೋ ಒಂದು ಕಡೆ ಮೋದಿ ಅವರ ಈ ಒಂದು ಮಹತ್ತರ ಉದ್ದೇಶಕ್ಕೆ ಬೆನ್ನಿಗೆ ಚೂರಿ ಹಾಕೋ ರೀತಿಯಲ್ಲಿ ನಡೀತಾ ಇದೆ. ಹೀಗಾಗಿ ಈ ವಿಚಾರದಲ್ಲಿ ಒಂದಿಷ್ಟು ಸೋಲನ್ನ ಕಾಣೋದಕ್ಕೆ ಸಾಧ್ಯ ಆಯಿತು ಅನ್ನುವಂತ ವಿಶ್ಲೇಷಣೆಗಳು ಬರೋದಕ್ಕೆ ಅಂತಾನೆ ದಾಳಿಗಳು ನಡೆಸ್ತಿದ್ದಾರೆ ಅನ್ನೋದು ಪ್ರತಿಪಕ್ಷಗಳ ಆರೋಪ. ನೋಡಿ, 1000 ಹೇಳ್ಬೋದು, ವ್ಯವಸ್ಥೆ ನಿಮ್ಮ ಕೈಯಲ್ಲಿತ್ತು, ಆ ವ್ಯವಸ್ಥೆಯನ್ನು ನಿಭಾಯಿಸುವುದು ನಿಮ್ಮ ಜವಾಬ್ದಾರಿಯಾಗಿತ್ತು. ನಾನು ಆ ವ್ಯವಸ್ಥೆಯನ್ನು ನಿಭಾಯಿಸದೆ ಇನ್ಯಾರ ಮೇಲೋ ಎತ್ತಾಕ್ತೀನಿ ಅಂತಂದ್ರೆ ಎತ್ತಾಕಕ್ಕಾಗಲ್ಲ. ಸೋಲು ಮತ್ತು ಗೆಲುವಿನ ಸಂಪೂರ್ಣ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯನ್ನ ಯಾರು ತೀರ್ಮಾನ ತಗೊಂಡ್ರು ಅವರೇ ತಗೋಬೇಕು. ಸೋಲು ಬಂದ್ರು ನಿಮ್ಮದೇ, ಗೆಲುವು ಬಂದ್ರು ನಿಮ್ಮದೇ. ಗೆದ್ರೆ ಮಾತ್ರ ನಂದು, ಸೋತ್ರ ನಂದಲ್ಲ ಅಂದ್ರೆ ಆಗಲ್ಲ, ದೇಶ ಒಪ್ಪಲ್ಲ. ವೆರಿ ಸರಳ, ಅದು ಬಹಳ ಸಿಂಪಲ್. ಹಾಗಾಗಿ ಅವರು ಮೋಸ ಮಾಡಿಬಿಟ್ರು, ಅವರು ಮೋಸ ಮಾಡಿಬಿಟ್ರು ಅನ್ನೋದನ್ನ ಇಟ್ಕೊಂಡೇ ನೀವು ಕೆಲಸ ಮಾಡಬೇಕಾಗಿದ್ದು. ಅವ್ರು ದಗ ಕೊಡ್ತಾನೆ ಮಾಡ್ರು, ನಾನೇನು ಮಾಡಲಿ? ಅನಿರೀಕ್ಷಿತವಾಗಿತ್ತು. ನೀವು ತಗೊಂಡಿದ್ದ ತೀರ್ಮಾನ ನಿಮ್ಗೆ ಅನಿರೀಕ್ಷಿತ ಆದ್ರೆ ಹೀಗೆ ಆಗೋದು, ಅದು ನಿಮ್ಮ ಹಣೆ ಬರಹ. ಅದಕ್ಕೆ ಇನ್ನೂ ಟೈಮ್ ಇದೆ. ಈ ಆರ್ಗ್ಯುಮೆಂಟ್ ಅನ್ನು ಕೇಳಿಸ್ಕೊಂಡ್ಮೇಲೆ ಹೇಳಕ್ಕೆ ಎರಡಕ್ಕೂ ಟೈಮ್ ಇದೆ. ವಿ ಶುಡ್ ವೇಟ್. ಆಲ್ ರೈಟ್. ಈ ಮಧ್ಯೆ ಏನಾಗತ್ತೆ ಜನ ಅಂತ ಕೇಳ್ತಾ ಇರೋಂಥದ್ದು ಲೆಕ್ಕ ಹೇಳ್ತಾ ಇದ್ದೀವಿ ನಾವು. ಏನು ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ, ಆದರೆ ಜನ ಅಂತೂ ಇಷ್ಟು ದಿನ ಆದರೂ 43 ದಿನ ಆದರೂ ಕರ್ನಾಟಕದಲ್ಲಂತೂ ಭಾಳ ಜನ 500 ರೂಪಾಯಿ ನೋಟ್ ಹೆಂಗಿದೆ ಸರ್ ಅಂತ ಕೇಳ್ತಾರೆ. ಪಾಪ ಈಗಲೂ ಕೇಳ್ತಾರೆ ಜನ, 500 ರೂಪಾಯಿ ನೋಟ್ ನೀವು ನೋಡಿದ್ದೀರಾ ಸರ್, ಹೆಂಗಿರುತ್ತೆ ಸರ್ ಆ ನೋಟ ಅಂತ ಕೇಳ್ತಾರಪ್ಪ. ಈ ಲೆವೆಲಲ್ಲಿ ಇದೆ ನಮ್ಮ ಪರಿಸ್ಥಿತಿ. ಆಲ್ ರೈಟ್, ನೋಡೋಣ, ಮುಂದಕ್ಕೆ ಹೋಗೋಣ. ಇಷ್ಟು ಹೊತ್ತು ನಾವು ಹೇಳಿದ್ದು ಬೆಂಗಳೂರಿನ ಕಥೆಯಾದ್ರೆ ದೇಶಾದ್ಯಂತ ಕೂಡ ಈ ರೇಡ್ ಮುಂದುವರೆದಿದೆ. 10 ಕೋಟಿ ಹಳೆ ನೋಟುಗಳು ಸಿಕ್ಕಿರೋ ಕಾರಣ ಮಹಾರಾಷ್ಟ್ರದ ವೈದ್ಯನಾಥ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ 11 ಶಾಖೆಗಳ ಮೇಲೆ ಸಿಬಿಐ ದಾಳಿ ನಡೆಸಿದೆ. ಹೈದರಾಬಾದ್ನಲ್ಲಿ ಉಬರ್ ಕ್ಯಾಬ್ ಡ್ರೈವರ್ ಒಬ್ಬರ ಬ್ಯಾಂಕ್ ಖಾತೆಯಲ್ಲಿ 7 ಕೋಟಿ ರೂಪಾಯಿ ಜಮೆಯಾಗಿರುವುದು ಬೆಳಕಿಗೆ ಬಂದಿದೆ. ದೆಹಲಿ ಏರ್ಪೋರ್ಟ್ನಲ್ಲಿ 53 ಲಕ್ಷ ನೋಟು, 4 ಲಕ್ಷ ಹಳೆಯ ನೋಟುಗಳು ಪತ್ತೆಯಾಗಿದೆ. ನೈಜೀರಿಯಾ ಪ್ರಜೆ ಬಳಿ ಹೊಸ ನೋಟು ಸಿಕ್ಕಿದ್ದು ಐಟಿ ಅಧಿಕಾರಿಗಳು ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನು ಕೋಟ್ಯಂತರ ರೂಪಾಯಿಗಳ ವಿನಿಮಯದ ಶಂಕೆಯ ಮೇಲೆ ಆಕ್ಸಿಸ್ ಬ್ಯಾಂಕ್ ಬಳಿಕ ದೆಹಲಿಯ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಮೇಲೆ ಐಟಿ ರೇಡ್ ನಡೆದಿದೆ. ಕೋಆಪರೇಟಿವ್ ಬ್ಯಾಂಕ್ ಮತ್ತು ಇನ್ನಿತರದ ಕಡೆ ದುಡ್ಡು ಬರೋದು ಓಕೆ. ಉಬರ್ದು ಕ್ಯಾಬ್ ಡ್ರೈವರ್ ಹತ್ರ 7 ಕೋಟಿ ಬರುತ್ತೆ. ಆಮೇಲೆ ಯಾರೋ ನೈಜೀರಿಯಾ ಪ್ರಜೆ ಹತ್ರ ಬರುತ್ತಂತೆ. ದೇಶದ ಜನರ ಹತ್ರ ಕಾಸಿಲ್ಲ, ನೈಜೀರಿಯಾ ಪ್ರಜೆ ಹತ್ರ ಕಾಸಿದೆಯಂತೆ. ಅಲ್ಲಿಗೆ ಲೆಕ್ಕ ಹಾಕೋಬೇಕು. ಎಗೈನ್ ಇಟ್ ಗೋಸ್ ಬ್ಯಾಕ್ ಟು ಎ ಸಿಂಪಲ್ ಪಾಯಿಂಟ್. 40, 50, 60 ವರ್ಷದಲ್ಲಿ ನಾವು ಹಾಗಾದರೆ ಎಂತಹ ವ್ಯವಸ್ಥೆಯನ್ನು ಕಟ್ಟಿದ್ದೀವಿ? ಒಂದು, ಆ ವ್ಯವಸ್ಥೆ ಒಳಗಡೆನ ಭ್ರಷ್ಟತೆ ಎಷ್ಟು ಆಳಕ್ಕೆ ಹೊರಟೋಗಿದೆ. 2, ವ್ಯವಸ್ಥೆ ಕಟ್ಟಿರುವುದು ಮತ್ತು ವ್ಯವಸ್ಥೆ ಒಳಗಿರುವ ವ್ಯಕ್ತಿಗಳು ಯಾವ ಲೆವೆಲ್ ಆಫ್ ಸ್ವಾರ್ಥತನಕ್ಕೆ ಇಳಿದು ಬಿಟ್ಟಿದ್ದಾರೆ ಅನ್ನೋದು. 3,
ಈ ಮೂರೇ ಅಂಶಗಳು ಇದು ಇಡೀ ಪ್ರಕರಣದಲ್ಲಿ ಸುತ್ತಾಕೋದೀಗ, ಇನ್ನೇನೂ ಅಲ್ಲ. ಭ್ರಷ್ಟರು ತಿಮಿಂಗಿಲುಗಳು ಎಷ್ಟು ಆಳವಾಗಿ ಹೋಗಿವೆ ಮತ್ತು ಎಷ್ಟು ಸ್ವಾರ್ಥದಲ್ಲಿದ್ದಾರೆ ಅನ್ನೋದು. ಹಾಗಾದಾಗ ಸಹಜವಾಗಿ ಇಂತಹ ಮೀರ್ ಸಾಧಕರನ್ನ ಇಟ್ಕೊಂಡು ಒಂದು ಹೊಸ ವ್ಯವಸ್ಥೆನೇ ಕಟ್ಟೋವಾಗ ಸಾಕಷ್ಟು ನೋವು ಸಂಕಟನ ಒಂದು ದೇಶ, ಒಂದು ವ್ಯವಸ್ಥೆ, ಒಂದು ಸಂಸ್ಥೆ ಅನುಭವಿಸ್ಬೇಕು. ರಾಜ ಯುದ್ಧಕ್ಕೆ ಹೋಗ್ತಾನೆ ಸೈನಿಕರನ್ನು ಕರ್ಕೊಂಡು. ಸೈನಿಕರ ಮಧ್ಯದಲ್ಲಿರುವಂಥ ಒಂದಷ್ಟು ಜನ ಶಸ್ತ್ರತ್ಯಾಗ ಮಾಡಿ ನಿಂತರೆ ರಾಜ ಏನು ಮಾಡಬೇಕು? ಏನು ಮಾಡಬೇಕು? ಅವನು ಲೆಕ್ಕ ಹಾಕೋಬೇಕು ಅವನು ಎಷ್ಟು ಲೆವೆಲ್ಗೆ ಹಾಗೆ ವ್ಯವಸ್ಥೆ ಒಳಗಡೆ ಇಷ್ಟು ಆಳಕ್ಕೆ ಹೋಗಿದ್ದಾರೆ ಅಂದರೆ ಇದರ ರಿಪೇರಿ ಕಾರ್ಯ ಈಗಲಾದರೂ ಆರಂಭ ಆಗಬೇಕೋ ಬೇಡವೋ, ಅದು ಹೀಗೆ ಮಾಡ್ತಾರೆ ಅಂತಂದುಬಿಟ್ಟು ಬಿಟ್ಬಿಡ್ಬೇಕೋ? ಅಯ್ಯೋ ಏನು ತರಕ್ಕೋದ್ರು ಎಲ್ಲ ಕಳ್ಳರು ಸಾರ್, ದೊಡ್ಡವರೆಲ್ಲ ಕಳ್ಳರು ಸಾರ್, ಎಲ್ಲ ಮಾಡ್ಕೊಂಡ್ಬಿಡ್ತಾರೆ ಸರ್, ಏನು ಪ್ರಯೋಜನ ಸಾರ್ ಅಂತ ನಮ್ಮ ಹಣೆ ಬರಹ ಅಂತ ಅದಕ್ಕೆ ನಾವು ಆತುಕೊಂಡು ಜೋತುಕೊಂಡು ಹಾಗೆ ಇರಬೇಕಾ? ಇಲ್ಲ ಇದನ್ನು ಫೇಸ್ ಮಾಡೇ ಬಿಡೋಣ ಅಂತ ಮುಂದಕ್ಕೆ ಹೋಗ್ಬೇಕಾ ಒಂದು ದೇಶ ಅಥವಾ ಒಂದು ವ್ಯವಸ್ಥೆ? ಯಾವ್ದು ಮಾಡಬೇಕು? ವಿಚ್ ಒನ್ ದಿಸ್ ಕಂಟ್ರಿ ವಾಂಟ್ಸ್? ಯಾವ್ದು ಬೇಕು ಈ ದೇಶಕ್ಕೆ? ನಮ್ಮ ಹಣೆ ಬರಹನೇ ಇಷ್ಟು, ಇರಲಿ ಬಿಡ್ರಿ, ನಮ್ಮ ಹಣೆ ಬರಹನೇ ಇಷ್ಟು, ಗಲೀಜು ನೀರನ್ನ ನಲ್ಲಿಲಿ ಕೊಡ್ತಾ ಇದ್ದಾರೆ, ನಮ್ಮ ಹಣೆ ಬರಹನೇ ಇಷ್ಟು, ಹುಳು ಬರ್ತಾ ಇದೆ, ಹೋಳಿ ಬಿಡಿ, ಹುಳು ಎತ್ತಾಕ್ಬಿಟ್ಟು ನೀರು ಕುಡಿಯೋಣ ಅಂತ ಕುಡಿತೀರೋ? ಕಪಾಳಕ್ಕೆ ಹಾಕಬೇಕು ಈ ನೀರನ್ನು ಕೊಡ್ತಾರೋ ಅವ್ನಿಗೆ ಅಂತ ತಿರುಗಿ ನಿಲ್ಲಬೇಕಾ? ಇವತ್ತು ನಿಂತುಬಿಟ್ರೆ ನಾಳೆ ಕೊಟ್ಬಿಡ್ತಾರ ನೀರು ಅಂತದೆ, ಇವತ್ತು ನಿಲ್ಲದಿದ್ದರೆ ನಾಳಿದ್ದಾರು ಕೊಡ್ತಾರ ಅಂತ ಕೇಳ್ಕೊಳ್ಳಿ. ದಟ್ ಈಸ್ ಹೌ ದಿಸ್ ಸಿಸ್ಟಮ್ ಶುಡ್ ಬಿ ಕ್ಲೀನ್ಡ್ ಅಪ್. ಎಲ್ಲ ಸಿಸ್ಟಮ್ಗಳ ಕ್ಲೀನಿಂಗು ಹೀಗೆ ಸ್ಟಾರ್ಟ್ ಆಗಬೇಕು. ಇದರ ಲಾಭ ನಷ್ಟಗಳು, ಸೋಲು ಗೆಲುವುಗಳ ಪ್ರಶ್ನೆ ಅಲ್ಲ, ಪ್ರಾಸೆಸ್ ಶುಡ್ ಬಿಗಿನ್. ಮನೆಯನ್ನು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರೆ ತಾನೇ ನೀವು ಮುಗ್ಸಕ್ಕಾಗೋದು. ನನ್ನ ಮನೆಯೇ ಕಟ್ಟಕ್ಕೆ ತಳಪಾಯನೇ ಹಾಕಲ್ಲ ಅನ್ನೋದ್ರೆ ಕಟ್ಟೋದೆಲ್ಲಿಂದ ಬಂತು ನೀವು ಮನೇನ? ಇದು ಕಸ ಒಂದಿನಕ್ಕೂ ಅಲ್ಲ ಇದು. ಹಾಗಾಗಿ ದ ಕ್ಲೀನಿಂಗ್ ಹ್ಯಾಸ್ ಟು ಹ್ಯಾಪನ್. ಆದರೆ ಈ ಕ್ಲೀನಿಂಗ್ ಪ್ರಾಸೆಸ್ನಲ್ಲಿ ಪರ್ಕೆ ತೊಗೊಂಬಂದು ರೋಡಲ್ಲಿ ಗುಡಿಸಿ ನಿಮಗೆ ಸಹಾಯ ಮಾಡೋವನಿಗೆ ನೀವು ಕಾಟ ಕೊಡ್ತೀನಿ ಅಂದರೆ ತಪ್ಪಾಗುತ್ತೆ. ಅದನ್ನು ಜನ ಕೇಳ್ತಿರೋದು ಅದನ್ನು. ನಿನ್ನ ಕ್ಲೀನಿಂಗ್ ಎಷ್ಟಾದರೂ ಮಾಡಪ್ಪ, ಯಾರು ಬೇಡ ಅಂದಿರೋರು ಮಹಾಪುರುಷ ನಿನ್ನನ್ನು. ಆದರೆ ನಮಗಾಗೋ ಕಷ್ಟನ ಬೇಗ ಪರಿಹರಿಸು, ಬೇಗ ತಗ್ಸಿ. ಆ ಕೆಲಸನೂ ಮಾಡದೆ ಅದನ್ನೂ ಎಲ್ಲ ನೀವು ಕೇಳ್ತಿರೋದಷ್ಟೇ. ಪಬ್ಲಿಕ್ ಹೆಲ್ಪ್ಲೈನಲ್ಲಿ ಇವತ್ತು ಸಂಜೆ ಕೂತಿದ್ದಾಗ ಒಂದು ಹೆಣ್ಣು ಮಗಳು ಪಾಪ ಬೆಂಗಳೂರಿನಿಂದ ಫೋನ್ ಮಾಡಿದ್ಲು. ಆಕೆ ಯಾರೋ ಸೇಟುಗಳು ಈ ಥರ ಸಣ್ಣ ಸಣ್ಣ ಅಂಗಡಿಗಳು ಅಥವಾ ಯಾವುದೋ ಟೈಲರಿಂಗ್ ಶಾಪ್ಗಳಿಂದ ಬಟ್ಟೆಯನ್ನು ತಂದು ಮನೆಯಲ್ಲಿ ಹೊಲಿತಾಳಂತೆ. ಪೀಸ್ ವರ್ಕ್ ಮಾಡ್ತಾಳೆ. ಆಕೆಗೆ ಒಂದು 7-8 ಸಾವಿರ ರೂಪಾಯೋ 8-9 ಸಾವಿರ ರೂಪಾಯೋ ಇಷ್ಟು ಸಿಕ್ತಿತ್ತಂತೆ ತಿಂಗಳಿಗೆ. ಈಗ 1,000 ರೂಪಾಯಿ ಸಿಕ್ಕಿದೆ ನನಗೆ ಹೋದ ತಿಂಗಳು. ಈ ತಿಂಗಳಲ್ಲಿ ನನಗೀಗ ಫೀಸು ಕಟ್ಟೋಕ್ಕಾಗ್ತಿಲ್ಲ, ಮನೆ ಬಾಡಿಗೆನೂ ಕಟ್ಟೋಕ್ಕಾಗ್ತಿಲ್ಲ. ಏನು ಪ್ರಶ್ನೆ ಕೇಳ್ತಾ ಇದ್ದೀರಿ ಸರ್ ನೀವು? ನೋಟ್ ಬದಲಾಯಿಸ್ಕೊಂಡ್ರಾ? 2-3 ಸರಿ ಬೇಕಾದ್ರೂ ಬ್ಯಾಂಕ್ಗೆ ಹಾಕ್ಬೋದು, ಹಳೆ ನೋಟು ಬ್ಯಾಂಕ್ಗೆ ಹಾಕ್ಬೋದು ಅಂತ ನ್ಯೂಸಲ್ಲಿ ಹೇಳ್ತಾ ಇದ್ರಿ ನೀವು ಸರ್. ಅದನ್ನು ಹಾಕಕ್ಕೆ ನನ್ನ ಹತ್ರ ಇದ್ರೆ ತಾನೇ ಅಂತ ಹೆಣ್ಮಗಳಿಗೆ ಕೇಳ್ತಿದ್ವಿ. ಇಂಥ ಕತೆಗಳು ಸಾವಿರಾರು ಇರುತ್ತವೆ, ಒಂದಲ್ಲ ಎರಡಲ್ಲ. ಈ ಕತೆಗಳನ್ನು ಹೇಳಿದಾಗ ಅದನ್ನು ತುಂಬ ಟ್ರಿವಿಯಲ್ ಮಾಡಿಬಿಟ್ಟು ಇಂಥ ಕತೆಗಳೆಲ್ಲ ಹೇಳ್ಬಿಟ್ರೆ ಇವೆಲ್ಲ ಆಗ್ಬಿಟ್ರೆ ಎಲ್ಲ ಅಕೇಶಿ ಜನ ನಮ್ಮ ಜೊತೆನೇ ಇರೋದು ಅಂತಂದ್ಬಿಟ್ಟು ನೀವು ದ್ರೋಹಿಗಳು ಟೈಪ್ ಮಾತಾಡ್ಬೇಡಿ ನೀವು ಅಂತಂದ್ಬಿಟ್ರೆ ತಪ್ಪದು. ಯು ಆರ್ ಮಿಸ್ರೀಡಿಂಗ್ ದಿ ಸೆಂಟಿಮೆಂಟ್ ಆಫ್ ದಿ ಪಬ್ಲಿಕ್. ಹಾಗಾದರೆ ನನ್ನ ಕಷ್ಟ ನನಗೆ. ಅದರಿಂದ ಸರ್ಕಾರ ಅರ್ಥ ಮಾಡ್ಕೋಬೇಕಾದ್ರೆ ಆ ಪೋರ್ಷನ್ ಅಷ್ಟೇ. ಈ ಪೋರ್ಷನನ್ನು ಜನಕ್ಕೆ ಬೇಕಾದ್ರೆ ಇನ್ನೂ 15 ದಿನ ಅರ್ಥ ಮಾಡಿಸೋಣ, ನೋ ಪ್ರಾಬ್ಲಮ್. ಬಟ್ ಈ ಪೋರ್ಷನ್ ಅರ್ಥ ಮಾಡಿಸ್ದಿದ್ರೆ ನಿಮ್ಮ ಭಾಷಣ ಕೇಳ್ಕೊಂಡು ಜನ ಕೂತ್ಕೊಳ್ಳಲ್ಲ. ದೇ ವಿಲ್ ಹಿಟ್ ಬ್ಯಾಕ್, ಗ್ಯಾರಂಟಿ. ಲೆಟ್ ಅಸ್ ಸಿ. ಒಂದು ವಿರಾಮಕ್ಕೆ ಹೋಗೋಣ, ವಾಪಸ್ ಬರ್ತೀವಿ. ವಾಪಸ್ ಬಂದ ಮೇಲೆ ಇನ್ನು ಏನೇನು ಬಾಕಿ ಇದೆ ಅನ್ನೋದನ್ನು ನೋಡೇ ಬಿಡೋಣ ಇವತ್ತು. ಹಾಗಿದ್ರೆ ನಾವು ಮಾತನಾಡೋದೇ ಸರಿನಾ ಅಥವಾ ಮೈದಾನದಲ್ಲಿ ಪರಿಸ್ಥಿತಿ ಬೇರೆನಾ? ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ನವರು ಭಾಷಣ ಮಾಡೋದೇ ಸರಿನಾ ಅಥವಾ ಜನರ ಮಾತುಗಳು ಬೇರೆನಾ? ಕೇಂದ್ರ ಸರ್ಕಾರ ನಿಷೇಧ ಮಾಡಿದ ದಿನದಿಂದ ಜನರ ಪಾಡು ಏನಾಗಿದೆ? 43 ದಿನ ಮುಗಿದಿದೆ. ನಾವು ಮಾಡಿದ ಕೆಲಸ ಇಷ್ಟೇ. ಪಬ್ಲಿಕ್ ಟಿವಿ ಒಂದು ಸಣ್ಣ ರಿಯಾಲಿಟಿ ಚೆಕ್ ಮಾಡಿದೆ, ನೋಡಿ. ರಿಕ್ವೈರ್ಮೆಂಟ್ಸ್ ಇರ್ತಾರೆ, ವೆಜಿಟೇಬಲ್ಸ್ ಇರ್ತಾರೆ, ಪೇಷಂಟ್ಸ್ಗೆ ಫ್ರೂಟ್ಸ್ ಇರ್ತಾರೆ. ಆ ಥರ ನಾವು ಎಲ್ಲ ನೋಡಿದ್ದೀವಿ. ಇಲ್ಲಿ ಕಸ್ಟಮರ್ಸ್ಗೆ ತುಂಬ ತೊಂದರೆ ಆಗಿದೆ. 2,000 ನೋಟ್ ತಗೊಂಡು ಬರ್ತಾರೆ, ಚಿಲ್ಲರೆ ಸಿಕ್ಕಲ್ಲ ಮಾರ್ಕೆಟ್ನಲ್ಲಿ. ಈ ಥರ ಸರ್ಕಾರಕ್ಕೆ ಅಂತ ನಾವು ಬೆಂಬಲ ತೋರಿಸ್ತಾ ಇದ್ದೇವೆ ಎಲ್ಲ ಥರದಿಂದ. ಆದರೆ ಈಗ ನೋಟ್ ಬ್ಯಾನ್ ಆಗಿ 2 ದಿನ ಆದ್ರೂ 500 ರೂಪಾಯಿ 100 ರೂಪಾಯಿ ನಮ್ಮ ಕಡೆ ಹೇರಳವಾಗಿ ಸಿಗ್ತಾ ಇಲ್ಲ. ತುಂಬಾನೇ ಸಮಸ್ಯೆ ಆಗ್ತಾ ಇದೆ ಜನಗಳಿಗೆ. 2,000 ನೋಟಿಗೆ ಚೇಂಜ್ ಎಲ್ಲೂ ಸಿಗ್ತಾ ಇಲ್ಲ, ಅದೇ ಸಮಸ್ಯೆ ಆಗ್ತಾ ಇರೋದು. ಎಲ್ಲ ಐಟಮ್ಗಳು ಅಲ್ಲೇತಾ ಇದ್ದೇವೆ.
ಸಾಕಷ್ಟು ಎಟಿಎಂಗಳು ಕ್ಲೋಸ್ ಆಗಿದ್ದಾವೆ. ಬಸ್ ಅಲ್ಲಿ ಓಡಾಡಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಚೇಂಜ್ ಕೊಡ್ತಾ ಇಲ್ಲ ಯಾರು. ಅಲ್ಲಿ ಇಲ್ಲಿ ಅಂಗಡಿಗಳಿಗೆ ಹೋದ್ರೆ ಎಲ್ಲ 1800 ರೂಪಾಯಿ ಮೇಲೆ ತಗೋಬೇಕು, ಇಲ್ಲ 1500 ರೂಪಾಯಿ ಮೇಲೆ ತಗೋಬೇಕು ಅಂತವ್ರೆ. ಈ ಜನಸಾಮಾನ್ಯರಿಗೆ ತುಂಬಾ ಕಷ್ಟ ಆಗಿದೆ ಸರ್. ಯಾರೋ ಅಫಿಷಿಯಲ್ ರಾಜಕಾರಣಿಗಳು ದೊಡ್ಡವರೆಲ್ಲ ಎಷ್ಟು ಬೇಗ ದುಡ್ಡು ಮಾಡ್ಕೊಂಡಿದ್ದಾರೆ. ಸಾಮಾನ್ಯ ಜನಕ್ಕೆ ಭಾರಿ ತೊಂದರೆ ಆಗಿದೆ. ರೈತರಿಗಂತೂ ಬಹಳ ತೊಂದರೆ ಆಗಿದೆ. ಕೂಲಿ ಕಾರ್ಮಿಕರಿಗೆ ಕೂಲಿ ಕೊಡಬೇಕಂದ್ರೆ ಕೂಲಿ ಇರಲ್ಲ. ಒಂದು ಅಂಗಡಿಗೆ ಹೋದ್ರೆ ರೊಕ್ಕ ಚೇಂಜ್ ಇದ್ರೆ ಬಾ, ಇಲ್ಲ ಅಂದ್ರೆ ಬೇಡ ಹೋಗಂತಾರ ಹಂಗೆ. ರೈಟ್, ಸಂಬಂಧಪಟ್ಟವ್ರಗಳಿಗೆ ಇದು ಕಿವಿಗೆ ಕೇಳಿಸ್ಬೇಕು ಅಷ್ಟೇನೆ. ದಟ್ ಇಸ್ ವಾಟ್. ಬಟ್ ಈಗಲೂ ಹೇಳ್ತೀನಿ, ಈ ಜನರಿಗೆ ನೀವು ನಾಳೆ ನೋಟ್ ಕೊಡಿ, ನಾಳೆ ಚೇಂಜ್ ಕೊಡಿ, ನೀವು ನಾಳೆ ಸಣ್ಣ ದುಡ್ಡು ಕೊಡಿ, ನಾಳೆ ATM ಅಲ್ಲೋ ಬ್ಯಾಂಕಲ್ಲೋ ಫುಲ್ ದುಡ್ಡು ಅಲ್ದಿದ್ರು ಸರಿ, ಸುಮಾರಾಗಿ ಸಿಗೋಂಗೆ ಮಾಡಿಬಿಡಿ. ಈಗಲೂ ಹೇಳ್ತೀನಿ, ದೇ ವಿಲ್ ಸಪೋರ್ಟ್ ದ ಲಾರ್ಜರ್ ಸ್ಕೀಮ್ನ. ಇದೇ ಜನದ ಕೇಳ್ಬೇಕಾದ್ರೆ ಹೇಳ್ತಾರೆ ಅದನ್ನು, ಯಾವ ಅನುಮಾನನೂ ಬೇಡ. ಯಾಕೆ ಅಂದರೆ ಒಳಗಡೆ ಇರುವಂತಹ ಸಂಕಟ ಈ ಕ್ಷಣದ ಸಂಕಟವನ್ನು ಮರೆಮಾಚ್ತಿದೆ ಅಷ್ಟೇ ಅವ್ರಿಗೆ. ಆ ಒಳಗಡೆ ಇರೋ ಆಕ್ರೋಶ ಏನಿದೆ, ದೇಶದಲ್ಲಿ ಭ್ರಷ್ಟತೆ, ಕಳ್ಳರು, ಕದೀಮ್ರು ಎಲ್ಲ ಸೇರ್ಕೊಂಡು ಏನೇನು ಮಾಡಿಬಿಟ್ಟಿದ್ದಾರೆ ಅನ್ನೋ ಕೋಪ ಏನಿದೆ, ಅದು ಒಳಕ್ಕೆ ಹೋಗಿದೆ. ಯಾಕೆ ಅಂದರೆ ಈಗಿರುವ ಸಂಕಟ ಅವ್ರಿಗೆ ಮೇಲಕ್ಕೆ ಬಂದಿರೋದು, ಈ ಕ್ಷಣದ ಸಂಕಟ ಇದು. ಆದರೆ ಈಗಲೂ ಅವ್ರಿಗೆ ಜಾಗ ಮಾಡಿಕೊಡಿ. ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ದ ವರ್ಕ್ ಆಫ್ ದಿ ಗೌರ್ಮೆಂಟ್. ಇದನ್ನು ಅವ್ರು ಕೇಳಿಸ್ಕೋತಾನೆ ಇಲ್ಲ, ಅನುಭವಿಸ್ಬೇಕಾದ ಪರಿಸ್ಥಿತಿ ಬಂದಾಗ ಅನುಭವಿಸ್ತಾರೆ. ನೋಟ್ ಬ್ಯಾನ್ ಬಳಿಕ ಕೇಂದ್ರ ವಿರುದ್ಧ ಕೆರಳಿ ನಿಂತಿರೋ ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಇವತ್ತು ಕೂಡ ವಾಗ್ದಾಳಿ ನಡೆಸಿದ್ರು. ಉತ್ತರಾಖಂಡ್ನ ರ್ಯಾಲಿನಲ್ಲಿ ನೋಟು ನಿಷೇಧ ಆರ್ಥಿಕ ದರೋಡೆ ಅಂದ್ರು. ಈ ಸರ್ಕಾರ 15 ಶ್ರೀಮಂತ ಉದ್ಯಮಿಗಳ ಪರ ನಿಂತಿದ್ದಾರೆ ಅಂತ ಆರೋಪ ಮಾಡಿದ್ರು. ಮತ್ತೊಂದು ಕಡೆ ಮಹತ್ವದ ಸರಕು ಮತ್ತು ಸೇವಾ ತೆರಿಗೆಗೆ ರಾಜ್ಯ ಹಣಕಾಸು ಸಚಿವಾಲಯಗಳು ಪೂರಕವಾಗಿ ಸ್ಪಂದಿಸಿವೆ. ಕೆಲವೇ ದಿನಗಳಲ್ಲಿ ಅಧಿಕೃತ ಘೋಷಣೆ ಪ್ರಕಟಿಸುತ್ತೇವೆ ಅಂತ ಅರುಣ್ ಜೇಟ್ಲಿ ಹೇಳಿದ್ದಾರೆ. ಇನ್ನು ಒಂದು ವೇಳೆ GST ಇಂದ ರಾಜ್ಯಗಳಿಗೆ ಏನಾದರೂ ನಷ್ಟ ಆದ್ರೆ ಅದನ್ನ 2 ತಿಂಗಳಿಗೊಮ್ಮೆ ಕೇಂದ್ರ ಸರ್ಕಾರನೇ ಭರಿಸುತ್ತೆ ಅಂತಂದ್ರು. ಈ ಮಧ್ಯೆ ಜನವರಿ 3-4ರ GST ಸಭೆಯ ನೇಪಥ್ಯದಲ್ಲೇ ಬಜೆಟ್ ಬಗ್ಗೆ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸ್ತೀವಿ ಅಂತ ಜೇಟ್ಲಿ ಹೇಳಿದ್ದಾರೆ. ರೈಟ್, ಇಲ್ಲಿಂದ ಮುಂದಕ್ಕೆ ಹೋಗೋಣ ನಮ್ಮೂರ ಕಥೆ ಕಡೆಗೆ. ಕೋಟಿ ಕೋಟಿ ಹಣ ಪತ್ತೆಯಾಗಿ 25 ದಿನವಾದರೂ ಕಾವೇರಿ ನೀರಾವರಿ ನಿಗಮದ ನಿರ್ದೇಶಕ ಚಿಕ್ಕರಾಯಪ್ಪ ಬಗ್ಗೆ ಸಣ್ಣ ಸುಳಿವು ಸಿಕ್ಕಿಲ್ಲ. CID ED ಅಧಿಕಾರಿಗಳಿಗೆ ಚಳ್ಳೆಹಣ್ಣು ತಿನ್ನಿಸಿರೋ ಅವರು ಈಗ ಜಾರಿ ನಿರ್ದೇಶನಾಲಯ ಮತ್ತು ACB ಎರಡೂ ಸಂಸ್ಥೆಗಳಿಂದ ಲುಕೌಟ್ ನೋಟಿಸನ್ನು ಪಡ್ಕೊಂಡಿದ್ದಾರೆ. ಇನ್ನು ಅಮೆರಿಕದಲ್ಲೂ ಅವರಿಗೆ ಆಸ್ತಿ ಇದೆ, ಕುಟುಂಬಕ್ಕೆ ಆಸ್ತಿ ಇದೆ, ಅವರಿಗೋ ಅಥವಾ ಕುಟುಂಬಕ್ಕೋ ಆಸ್ತಿ ಇದೆ ಅಂತೆ. ಚಿಕ್ಕರಾಯಪ್ಪ ನಂತೆ ಜಯಚಂದ್ರ ಅವರಿಗೂ ವಿದೇಶದಲ್ಲಿ ಮನೆ ಇದೆಯಂತೆ, ಹೋಟೆಲ್ ಬೇರೆ ಇದೆಯಂತೆ. ಇನ್ನು ಜಯಚಂದ್ರರ ಜಾಮೀನು ಅರ್ಜಿಯನ್ನು CBI ಸ್ಪೆಷಲ್ ಕೋರ್ಟ್ ತಿರಸ್ಕರಿಸಿದೆ. ಇನ್ನು 2 ದಿನಗಳ ಕಾಲ ACB ಅವರನ್ನು ವಶಕ್ಕೆ ಪಡೆದಿದೆ. ಈ ಮಧ್ಯೆ 100 ಕೋಟಿ ಬ್ಲ್ಯಾಕ್ ಟು ವೈಟ್ ಪ್ರಕರಣ ಮತ್ತು ರಮೇಶ್ ನಾಯಕ್ ಪ್ರಕರಣದ ಪ್ರಮುಖ ಆರೋಪಿ KAS ಅಧಿಕಾರಿ ಭೀಮಾ ನಾಯಕ್ ನ್ಯಾಯಾಂಗ ಬಂಧನ ಮುಂದುವರೆದಿದೆ. ಭೀಮಾ ನಾಯಕ್ ಹಾಗೂ ಡ್ರೈವರ್ ಮಹಮ್ಮದ್ರನ್ನು ಜನವರಿ 4ರವರೆಗೆ ಮದ್ದೂರು ಎರಡನೇ ಅಪರ ಸಿವಿಲ್ ಕೋರ್ಟ್ ಜೈಲಿಗೆ ಕಳಿಸಿದೆ. ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ದ ಟೈಮಲ್ಲಿ ಅವರ ಚಿತ್ರೀಕರಣಕ್ಕೆ ಮುಂದಾದಾಗ ಮಾಧ್ಯಮದವರನ್ನು ಅವರು ಭಾಳ ಪ್ರೀತಿಯಿಂದ ಕೆಲ ಪದಗಳಿಂದ ಬೈದಿದ್ದಾರೆ. ಅದನ್ನು ನಾವು ಅಷ್ಟಲಿಲ್ಲ ಅನ್ಕೋತೀವಿ, ಅವ್ರಿಗೆ ಅಷ್ಟಲಿಲ್ಲ ಅಲ್ಲವೇನೋ ಗೊತ್ತಿಲ್ಲ. ದುರುಪಯೋಗ. ಈ ಮಧ್ಯೆ ಸಚಿವ ಮಹದೇವಪ್ಪ ವಿರುದ್ಧ ಮಂಡ್ಯದ ಗುತ್ತಿಗೆದಾರ ಬಸವೇಗೌಡನವರೊಬ್ಬರು ACBಗೆ ದೂರು ಕೊಟ್ಟಿದ್ದಾರೆ. ಸರ್, ಇದು ಮಾಡೋದೆಲ್ಲ ಅನಾಚಾರ, ಆಮೇಲೆ ಬೈಯೋದು, ಅದರಲ್ಲೂ ದರ್ಪ ತೋರಿಸೋದು, ಕೋರ್ಟ್ ಹಾಲಲ್ಲಿ ದರ್ಪ ತೋರಿಸೋದು, ಕೋರ್ಟ್ ಹೊರಗಡೆ ದರ್ಪ ತೋರಿಸೋದು, ಇದು ಏನು ಸರ್? ಇದು ಏನೂ ಅಲ್ಲ. ಪ್ರಜಾಪ್ರಭುತ್ವ ಪ್ರಾರಂಭ ಆದಾಗ ಈ ದೇಶದಲ್ಲಿ ಅದು ಜನರ ಆಡಳಿತ, ಜನರ ವ್ಯವಸ್ಥೆ, ಜನರಿಗೋಸ್ಕರ ಅಂತ ಅನ್ಕೊಂಡ್ವಿ. ಜನರಿಗೋಸ್ಕರ, ಜನರಿಗಾಗಿ, ಜನರಿಗೆಂದೇ ಅಂತ ನಾವು ಅನ್ಕೊಂಡ್ವಿ, ಜನರಿಂದ ಅಂತ ಅನ್ಕೊಂಡ್ವಿ. ಅದಲ್ಲ ಅನ್ನೋದು ಬದಲಾಗಿ ಸುಮಾರು 20-25 ವರ್ಷ ಆಗೋಗಿದೆ. ದುಡ್ಡಿದ್ದವರಿಗೆ, ಅಧಿಕಾರ ಇದ್ದವರಿಗೆ, ಅವರಿಗಾಗಿ, ಅವರಿಂದಲೇ, ಅವರಿಗೋಸ್ಕರವೇ ಆಗೋಗಿದೆ. ಹಾಗಾಗಿ ಆ ದರ್ಪ ದಿಮಾಕ್ ಅಲ್ಲೂ ಕಾಣುತ್ತೆ, ಅಷ್ಟೇ ಕಾಣೋದು. ದಟ್ಸ್ ಓಕೆ ಅನ್ಸತ್ತೆ. ಅದೇ ಎಲ್ಲೋ ಸೀಸಾಗಿ ಎಲ್ಲ ಇದಾದ್ಮೇಲೂ ಕೂಡ ಇನ್ನೂ ಏನೋ ಏನಾದ್ರೂ ನಾನು ಅದನ್ನ ನಡೆಸಬಹುದು ಅನ್ನೋ ಆ ದಿಮಾಕು, ದರ್ಪ ಮತ್ತು ಧೈರ್ಯ ಬರೋದಕ್ಕೆ ಕಾರಣ ಏನು? ನಮ್ಮ ವ್ಯವಸ್ಥೆ ಹೇಗೆ ಇಷ್ಟು ವರ್ಷಗಳಲ್ಲಿ ಸಿಕ್ಕಿ ಹಾಕಿಕೊಂಡಂತಹ 4 ತಲೆಗಳನ್ನು ತೆಗೆದಿದ್ದಿದ್ರೆ ಈಗ ಸಿಕ್ಕಾಕೊಳ್ಳೋರ್ಗೂ ನನ್ನ ತಲೆ ಹೋಗುತ್ತೆ ಅನ್ನೋ ಕನಿಷ್ಠ ಭಯ ಇರ್ತಿತ್ತು. ಆ ಭಯ ಎಲ್ಲಿದೆ? ಭಯ ಸತ್ತೋಗಿ ದೇಶದಲ್ಲಿ ಇಂಥ ವಿಚಾರದಲ್ಲಿ ಬಹಳ ದಿನ ಆಗೋಗಿದೆ. ದುಡ್ಡು ಹೊಡೆದವನಿಗೆ ಹೊರಕ್ಕೆ ಹೆಂಗೆ ಬರಬೇಕು ಅನ್ನೋದು ಗೊತ್ತಿದೆ, ಹೊಡೆದ ಮೇಲೆ ಹೊಸ ಜಾಗಕ್ಕೆ ಹೆಂಗೆ ಹೋಗಬೇಕು ಅನ್ನೋದು ಗೊತ್ತಿದೆ. ಹಾಗಾಗಿ ಎಲ್ಲಿದೆ ಆ ಭಯ? ಚೀನಾದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಇರೋಂಥ ಜಾಗದಲ್ಲಿ ಆ ಪಕ್ಷದ ಅತ್ಯುನ್ನತ ಅಧಿಕಾರಿಗಳು ಮತ್ತು ಪಕ್ಷದ ಸದಸ್ಯರಿಗೆ ಹಿಟ್ಟಾಡಿಸ್ಕೊಂಡು ಹೊಡಿತಿದ್ದಾರೆ ಅವರುಗಳು. ಈ ವಿಚಾರದಲ್ಲಿ ಚೀನಾದ ಅತ್ಯಂತ ಶ್ರೀಮಂತನ್ನೇ ಬಿಡ್ತಿಲ್ಲ, ಹೆಡೆಮುಟಿ ಕಡ್ದಾಕ್ತಿದ್ದಾರೆ ಅವರುಗಳು ಸೇರಿಸ್ಕೊಂಡು ಒಳಗಡೆ. ಹೆಂಗಾರು ಒಂದು ಕಂಟ್ರೋಲಿಗೆ ತೊಗೋಬೇಕಿದ್ದೀರ ಸಿಚುವೇಶನನ್ನು ಅಂತ. ಅಲ್ಲೂ ಇದೆ ಪ್ರಾಬ್ಲಮ್. ನಮ್ಮಲ್ಲಿ ಏನಾಗ್ತಿದೆ, ಹಿಡಿಯಕ್ಕೆ ಹೋದ ತಕ್ಷಣ ಅವನ್ನ ಯಾಕೆ ಹಿಡಿದೆ,
ಅವನ ಮೇಲೆ ಯಾಕೆ ದಾಳಿ ಮಾಡಿದ್ರಿ ನೀವು ತಮಿಳುನಾಡು ಚೀಫ್ ಸೆಕ್ರೆಟರಿ ಮೇಲೆ? ಮಮತಾ ಬ್ಯಾನರ್ಜಿ. ಸರಿನಾ? ಇದು ರಾಜ್ಯಗಳ ಮಧ್ಯೆ ಕಳ್ಳನ್ನು ಹಿಡಿಯೋಕ್ಕೂ ಇದು ಡಿಫೆನ್ಸ್. ಇಲ್ಲಿ ಹೆಂಗಾಗೋಗಿದೆ, ಕಳ್ಳರಿಗೂ ಡಿಫೆನ್ಸು, ಎಕ್ಸೆಪ್ಟ್ ಸರಿಯಾದ ಕೆಲಸ ಮಾಡೋವನನ್ನು ಬಿಟ್ಟು ಎಲ್ಲವನಿಗೂ ಡಿಫೆನ್ಸ್. ಹಳೆ ಅವ್ನು ಪರವಾಗಿ ನಿಲ್ಲ, ಒಂದು 25 ಜನ 60 ಜನ ಕರ್ಕೊಂಬ, ಕೂಗ್ಸು, ಒಂದು ಧರ್ನಾ ಮಾಡು, ಒಂದು ಪ್ರೊಟೆಸ್ಟ್ ಮಾಡು, ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡು, ಮುಗಿದಾಯ್ತು, ನೆಗೆದು ಬಿದ್ದೋಯ್ತು. ಹಾಗಾಗಿ ಈ ದಿಮಾಕ್ ಬರೋದು. ಆಲ್ ರೈಟ್, ವಿದೇಶದಲ್ಲಿ ಅವ್ರ ಮನೆಯೆಲ್ಲ ಇದೆಯಂತೆ, ಇರಲಿ, ಸಂತೋಷ. ಅಧಿಕೃತವಾಗಿ ಸರಿಯಾಗಿ ದುಡ್ಡನ್ನು ತೋರಿಸ್ಬಿಟ್ಟೆ ತಗೊಂಡಿದ್ರೆ ನಾವೇನು ಮಾಡೋಕ್ಕಾಗತ್ತೆ ನಾಳೆ. ಇನ್ನು ನೀಟ್ ಪರೀಕ್ಷೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಏನೋ ಎಡವಟ್ ಮಾಡಿದೆ ಸರ್, ಮಾಡಿದೆ ಅಂತ ಹೇಳ್ತಿದ್ದಾರೆ. ನಮ್ಗೇನು ಗೊತ್ತು? ಬ್ರೇಕ್ ಮಾಡ್ಬಿಡೋಣ, ಬ್ರೇಕ್ ಇಂದ ಬಂದ ಮೇಲೆ ಹೇಳೋಣ ಅನ್ಕೋತಿದ್ದಾರೆ. ಆಲ್ ರೈಟ್, ಎಷ್ಟು ನೀಟಾಗಿ ಎಡವಟ್ ಮಾಡ್ಕೊಂಡಿದ್ದಾರೆ ಅಂತ ಬಂದು ಹೇಳ್ತೀನಿ. ಇರಿ ಒಂದು ನಿಮಿಷ. ಮೋದಿಗೆ ಸಹಾರಾ ಸಂಸ್ಥೆಯಿಂದ 40 ಕೋಟಿ ಹಾಗೂ ಬಿರ್ಲಾ ಸಂಸ್ಥೆಯಿಂದ 12 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನೋ ಆರೋಪದ ದಾಖಲೆಗಳನ್ನು ಇವತ್ತು ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿನ್ನೆ ರಾಹುಲ್ ಆರೋಪಕ್ಕೆ ಇವತ್ತು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟರು. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿಲ್ಲ.